ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ಅಡ್ರೆಸ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ನವರು ಮನೆ ಮಗ ಅಂತ ಹೇಳ್ತಾ ಇದ್ರೆ ಅದೇ ಕಾಂಗ್ರೆಸ್ ಬಿಜೆಪಿಯ ಅಭ್ಯರ್ಥಿಯ ಅಡ್ರೆಸ್ ಯಾವುದು, ಇಲ್ಲಿ ಯಾಕೆ ಬಂದಿದ್ದಾರೆ, ಮನೆ ಮಗನಿಗೆ ಸಪೋರ್ಟ್ ಮಾಡ್ತಿರೋ ಅಥವಾ ಹೊರಗಿನವ್ರಿಗೂ ಅಂತ ದಾಳ ಉರುಳಿಸೋದ್ರ ಮುಖಾಂತರ ಮನೆ ಮಗ ವರ್ಸಸ್ ಹೊರಗಿನವರು ಅಂತ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ ಲೋಕದಲ್ಲಿ ರಂಗೇರಿದ ರಾಜಕೀಯ ಶೆಟ್ಟರ್ ಹಾಗೂ ಹೆಬ್ಬಾಳ್ಕರ್ ನಡುವೆ ಅಡ್ರೆಸ್ ವಾರ್, ಮನೆ ಮಗ ವರ್ಸಸ್ ಹೊರಗಿನವರು ಫೈಟ್. ರಾಜ್ಯದಲ್ಲಿನ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಾದಂತಹ ಬೆಳಗಾವಿ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಈಗ ಅಡ್ರೆಸ್ ವಾರ್ ಆರಂಭ ಆಗಿದೆ. ಹುಬ್ಬಳ್ಳಿಯಿಂದ ಬಂದಂತಹ ಶೆಟ್ಟರ್ ಹೊರಗ್ನವರು ಈಗೇನಿದ್ರು ಮನೆ ಮಗ ವರ್ಸಸ್ ಹೊರಗ್ನವರು ಅಂತ ಕಾಂಗ್ರೆಸ್ ಚುನಾವಣಾ ಪ್ರಚಾರವನ್ನ ಆರಂಭಿಸಿದೆ. ಇನ್ನು ಸ್ಥಳೀಯ ಅಭ್ಯರ್ಥಿಗೆ ಆದ್ಯತೆ ನೀಡಿ ಶೆಟ್ಟರ್ ಬಂದ್ರೆ ಅವರ ಅಡ್ರೆಸ್ ಕೇಳಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅಡ್ರೆಸ್ ವಾರ್ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಾವಿ ಸ್ವಾಭಿಮಾನಿ ಸಮಾವೇಶ ನಡೆಸುವ ಮೂಲಕ ಶೆಟ್ಟರ್ ಅವರನ್ನ ಹಣಿಯೋದಿಕ್ಕೆ ಮುಂದಾಗಿದ್ದಾರೆ. ಜನ ಹೇಳೋಕೆ ಶುರು ಮಾಡಿದ್ದಾರೆ. ಸೊ ಮನೆ ಮಗ ವರ್ಸಸ್ ಹೊರಗಡೆಯವರು ಅಂತ ಆಗಿದೆ. ನಾವು ಸ್ವಾಭಿಮಾನ ಸಮಾವೇಶ ಅಂತ ಒಂದು ಹೆಸರನ್ನು ಕೊಟ್ಟಿದ್ದೀವಿ. ಬೆಳಗಾವಿಯ ಅಸ್ಮಿತೆಯ ಪ್ರಶ್ನೆ, ಬೆಳಗಾವಿ ಜಿಲ್ಲೆಯ ಒಂದು ಸ್ವಾಭಿಮಾನದ ಪ್ರಶ್ನೆ. ಸೊ ಸ್ವಾಭಿಮಾನದ ಮತದಾರ ಹತ್ರ ಸ್ವಾಭಿಮಾನದಿಂದ ಮತವನ್ನು ಕೇಳಿ. ಇನ್ನು ಈ ಚುನಾವಣೆ ದೇಶದ ಚುನಾವಣೆ, ಇದರಲ್ಲಿ ಲೋಕಲ್ ಅನ್ನೋದು ಬರೋದೇ ಇಲ್ಲ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತುಗಳಿಗೆ ನಾನು ಉತ್ತರ ಕೊಡಲ್ಲ ಅಂತ ಶೆಟ್ಟರ್ ಹೇಳಿದ್ದಾರೆ. ಆದ್ರೆ ಬೆಳಗಾವಿ ಮಹಾನಗರದ ಕುಮಾರಸ್ವಾಮಿ ಲೇಔಟ್ನಲ್ಲಿ ಮನೆ ಮಾಡಿ ಹುಬ್ಬಳ್ಳಿಯಿಂದ ಬೆಳಗಾವಿ ತನಕ ಮನೆ ಶಿಫ್ಟ್ ಮಾಡಿದ್ದಾರೆ. ನಾನು ಕಾಂಗ್ರೆಸ್ಸಿಗೆ ಹೋದಾಗ ನನ್ನ ಹೇಳಿಕೆಗಳನ್ನ ಯಾರು ಸರಿಯಾಗಿ ನೋಡೇ ಇಲ್ಲ ಅಂತ ಮೋದಿಜಿ ಅವ್ರನ್ನ ನಾ ಎಂದೂ ಟೀಕಾ ಮಾಡಿಲ್ಲ ತಿಳ್ಕೊಂಡು, ಯಡಿಯೂರಪ್ಪರನ್ನ ಟೀಕಾ ಮಾಡಿಲ್ಲ. ಹೀಗಾಗಿ ಸುಮ್ಮನೆ ಸುಳ್ಳು ಹೇಳಿಕೆಗಳು ನೀಡುವಂಥದ್ದು ಆಗಬಾರ್ದು. ಪಾರ್ಲಿಮೆಂಟ್ ಇಲೆಕ್ಷನ್ ಎದುರಿಸಬೇಕು. ಇವತ್ತು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನಿಲ್ಲಿಸಿದ್ದಾರೆ. ಅವ್ರು ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಂತ ವಿಚಾರ. ಶೆಟ್ಟರ್ ಕಳೆದ 1 ತಿಂಗಳ ಹಿಂದೆನೆ ತಮ್ಮ ವೋಟಿಂಗ್ ಕಾರ್ಡ್ಗಳನ್ನ ಬೆಳಗಾವಿಗೆ ಶಿಫ್ಟ್ ಮಾಡಿಕೊಂಡಿದ್ದಾರೆ. ಸದಾಶಿವನಗರದ ಬೂತ್ ನಂಬರ್ 3ರಲ್ಲಿ ಶೆಟ್ಟರ್ ಕುಟುಂಬದ ಸದಸ್ಯರು ಮತ ಚಲಾವಣೆ ಮಾಡಲಿದ್ದಾರೆ. ಒಟ್ಟಾರೆ ಮನೆ ಮಗ ವರ್ಸಸ್ ಹೊರಗಿನವರು ವಿಚಾರದ ಮೇಲೆ ಮತದಾರರನ್ನ ತಮ್ಮತ್ತ ಸೆಳೆಯುವಲ್ಲಿ ಉಭಯ ಪಕ್ಷಗಳು ಬ್ಯುಸಿಯಾಗಿವೆ. ಸದ್ಯ ಮತದಾರರು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಕುತೂಹಲವಾಗಿದೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.